ಹಲೋ ಸ್ನೇಹಿತರೆ, ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ನೋಡಿ, ಶಾಲಾ ಶಿಕ್ಷಣ ಇಲಾಖೆಯಿಂದ ಈಗ SSLC ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಒಂದು ಪೇಪರ್ ಲೀಕ್ ಆಗಿರುವ ಕಾರಣದಿಂದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈಗ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಅದಕ್ಕೆ ಸಂಬಂಧಿಸಿದ ಏನೆಲ್ಲ ಡೀಟೇಲ್ಸ್ ಇದೆ, ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಹೊಸದಾಗಿ ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ಇದೇ ತರದ ಲೇಟೆಸ್ಟ್ ಮಾಹಿತಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇಲ್ಲಿ ಮಾಹಿತಿಗೆ ಬರೋದಾದ್ರೆ ನೋಡಿ, ಇಲ್ಲಿ ಸದ್ಯ ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಈಗ ಎಚ್ಚೆತ್ತುಕೊಂಡಿರುವಂತದ್ದು ಅದು ಏನು ಅಂದ್ರೆ ಸ್ನೇಹಿತರೆ ನೋಡಿ, ಒಂದೇ SSLC ಪ್ರಿಪರೇಟರಿ ಪರೀಕ್ಷೆ ಸೋರಿಕೆ ಹಿನ್ನೆಲೆ 2 ಮತ್ತು 3 ಪರೀಕ್ಷೆಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಈಗ ಗೈಡ್ಲೈನ್ಸ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದರ ಜೊತೆಗೆ DDPI ಹಾಗೂ BEOಗಳಿಗೆ ಪರೀಕ್ಷೆಯ ಜವಾಬ್ದಾರಿಯನ್ನ ಈಗ ನೀಡಿದ್ದಾರೆ. ಸ್ನೇಹಿತರೆ, ಈಗ ಮಾರ್ಗಸೂಚಿಯಲ್ಲಿ ಏನಿದೆ ಆ ಒಂದು ಹೊಸ ರೂಲ್ಸ್ ಅನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಈಗ ಶಿಕ್ಷಕರಿಗೆ ಯಾವ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ತಿಳಿಸಿರುವಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಲ್ಲಿ ಆಯಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು. ಪ್ರಶ್ನೆ ಪತ್ರಿಕೆಯನ್ನು ಮುಖ್ಯೋಪಾಧ್ಯಾಯರೇ ಖುದ್ದಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಒಂದು ಟಫ್ ರೂಲ್ಸ್ ಅನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ಜೊತೆಗೆ ಪ್ರಾಂಶುಪಾಲರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಈ ಮೂಲಕ ತಿಳಿಸಿದ್ದಾರೆ. ಸ್ನೇಹಿತರೆ, ನೆಕ್ಸ್ಟ್ ಈ ಒಂದು SSLC ಪರೀಕ್ಷಾ ಪೂರ್ವ ಸಿದ್ಧತೆಯ ಕ್ವಶನ್ಸ್ ಪೇಪರ್ ಪ್ರೋಸೆಸ್ ಹೀಗಿರುತ್ತೆ. ಮೊದಲನೇದಾಗಿ ಫಸ್ಟ್ ಒನ್ ಬೆಳಿಗ್ಗೆ 9 ಗಂಟೆಗೆ ಶಾಲೆಯ ವಿದ್ಯಾರ್ಥಿ ಹಾಜರಾಗಬೇಕಾಗುತ್ತೆ. ಸೆಕೆಂಡ್ ಒನ್ ಬೆಳಿಗ್ಗೆ 10:30ಕ್ಕೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮುದ್ರಣ. ಥರ್ಡ್ ಒನ್ 10 ರಿಂದ 10:30ರವರೆಗೆ ಮುದ್ರಣಗೊಂಡ ಪ್ರಶ್ನೆ ಪತ್ರಿಕೆ ಪ್ಯಾಕಿಂಗ್. ಫೋರ್ತ್ ಒನ್ ಇದು ಶಿಕ್ಷಕರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ. ಪರೀಕ್ಷಾ ಕೊಠಡಿಗೆ ಬೆಳಿಗ್ಗೆ 10:50ಕ್ಕೆ ಪ್ರಶ್ನೆ ಪತ್ರಿಕೆ ಪ್ಯಾಕಿಂಗ್ ನೀಡಬೇಕು. ಫಿಫ್ತ್ ಒನ್ ಅಲ್ಲಿ 11 ಗಂಟೆಗೆ ಪ್ರಿಪರೇಟರಿ ಪರೀಕ್ಷೆ ಆರಂಭ. ಸಿಕ್ಸ್ತ್ ಒನ್ ಅಲ್ಲಿ ಪರೀಕ್ಷಾ ವಿದ್ಯಾರ್ಥಿಗಳು ಮೊಬೈಲ್ಗೆ ನಿಷೇಧ ಅಂತ ಹೇಳಿದ್ದಾರೆ. ಹಾಗೆ ಗಣಿತ ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆಗಳು ಏನಿದೆ ಇದನ್ನ ಕುರಿತು ಶಾಲಾ ಶಿಕ್ಷಣ ಮಧು ಬಂಗಾರಪ್ಪನವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಕ್ಯಾಂಪ್ಸ್ ಖಾಸಗಿ ಶಾಲೆ ಒಕ್ಕೂಟ 2 ಲೆವೆಲ್ ನಲ್ಲಿ ಪರೀಕ್ಷೆ ನಡೆಸುವಂತೆ ಪತ್ರದ ಮೂಲಕ ಮನವಿ ಮಾಡಿದ್ದಾರಂತೆ. ಇದರ ಜೊತೆಗೆ ಪರೀಕ್ಷಾ ಭಯವನ್ನು ಈ ಒಂದು ಮಕ್ಕಳಿಂದ ಹೋಗಲಾಡಿಸಲು 2 ಗಣಿತ ಪರೀಕ್ಷೆ ಉತ್ತಮ ಎಂದು ಖಾಸಗಿ ಶಾಲೆ ಒಕ್ಕೂಟ ಅಭಿಪ್ರಾಯ ಪಟ್ಟಿದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ, CBSE ಮಾದರಿಯಲ್ಲಿ ಗಣಿತ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆಗೆ ಖಾಸಗಿ ಶಾಲೆ ಒತ್ತಡ ಹೇರಿದೆ. ಈಗ CBSE ಅಂತೆ ರಾಜ್ಯ ಶಿಕ್ಷಣ ಪಠ್ಯಕ್ರಮದಲ್ಲೂ 2 ಪರೀಕ್ಷೆ ಮಾಡುವಂತೆ ಮನವಿ ಮಾಡಲಾಗಿದೆ. 2027-28ರಿಂದಲೇ 2 ಗಣಿತ ಪರೀಕ್ಷೆ ಸೂಚಿಸುವಂತೆ ಪತ್ರದಲ್ಲಿ ಬರೆದಿದೆ ಅಂತ ಈ ಮೂಲಕ ಸಚಿವರು ಹೇಳಿದ್ದಾರೆ. ಸ್ನೇಹಿತರೆ, ಇದಷ್ಟು ಮಾಹಿತಿ ಈ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಈಗ ಶಾಲಾ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಮುಂದಿನ ಪರೀಕ್ಷೆಗೆ ಟಫ್ ರೂಲ್ಸ್ ಈ ಒಂದು ಗೈಡ್ಲೈನ್ಸ್ ಅನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಎಂಬುದಾಗಿ ಈ ಮೂಲಕ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ.